ಬಾಗಲಕೋಟ್ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ತೂಗುಣಸಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಸಭೆ ನಡೆಸಿದರು. ಈ ಒಂದು ಸಭೆಯಲ್ಲಿ ರೈತರಿಗೆ ಆದ ಸಮಸ್ಯೆ ಮತ್ತು ಅರಣ್ಯ ಇಲಾಖೆಯವರಿಂದ ಮತ್ತು ಭೂ ಕಂದಾಯ ಇಲಾಖೆ ಅಧಿಕಾರಿಗಳಿಂದ ರೈತರು ನೊಂದು ಬೇಸತ್ತು ಹೋಗಿದ್ದಾರೆ. ಅದಕ್ಕೆ ಸುಮಾರು 45ರಿಂದ 50 ವರ್ಷಗಳಿಂದ ಭೂಮಿ ಉಳುಮೆ ಮಾಡಿಕೊಂಡು ಬಂದ ಜಾಗವನ್ನ ರಾಜ್ಯ ಸರ್ಕಾರದವರು ಫಾರ್ಮ್ ನಂಬರ್ 52ರಂತೆ ಅದೇ ತರ ಫಾರ್ಮ್ ನಂಬರ್ 53ರಂತೆ ಪತ್ರ ಕೊಡಬೇಕು ಅಂತ ಬೇಡಿಕೆ ಇಟ್ಟರು. ಎಲ್ಲ ರೈತರಿಗೆ ಇದೇ ಅಧಿವೇಶನದಲ್ಲಿ ರೈತರು ಕೇಳಿಕೊಂಡ ಬೇಡಿಕೆಯನ್ನ ರಾಜ್ಯ ಸರ್ಕಾರದವರು ಆದೇಶ ಜಾರಿಗೆ ತರಬೇಕೆಂದು ಹೇಳಿದರು. ಇವಾಗ ಮತ್ತು ಮೊದಲು ಹೇಗೆ ತಲೆಮಾರಿನಿಂದ ತಮ್ಮ ಜೀವನಕ್ಕಾಗಿ ಭೂಮಿ ತಾಯಿಯನ್ನು ನಂಬಿ ಉಳುಮೆ ಮಾಡಿದ ಜಮೀನನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಕಸಿದುಕೊಂಡು ಅಲ್ಲಿ ಸಸಿಗಳನ್ನ ನೆಟ್ಟು ರೈತರಿಗೆ ತುಂಬಾ ಮೋಸ ಮಾಡಿದ್ದಾರೆ. ಈ ಒಂದು ದಬ್ಬಾಳಿಕೆಗೆ ಕೊನೆಯೇ ಇಲ್ಲವೇ ಎಂದರು. ರೈತರು ವ್ಯವಸಾಯ ಮಾಡಿ ತಮ್ಮ ಜೀವನ ನಡೆಸುತ್ತಿದ್ದರು. ಇವಾಗ ಅವರಿಗೆ ವ್ಯವಸಾಯ ಮಾಡಲು ಜಮೀನು ಇಲ್ಲದಂತಾಗಿದೆ. ಇನ್ನೊಂದು ಕಷ್ಟಕರ ಸುದ್ದಿ ಅಂದ್ರೆ ರೈತರಿಗೆ ಮತ್ತು ಬಡವರಿಗೆ ಸದಾ ಕಾಲ ಸರ್ಕಾರ ಬೆನ್ನೆಲುಬಾಗಿ ನಿಲ್ಲಬೇಕು. ಆದ್ರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ದೊಡ್ಡ ಅಧಿಕಾರಿಗಳು ದುಡ್ಡಿನ ಆಸೆಗಾಗಿ ಸರ್ಕಾರದ ಅನುಮತಿ ಇಲ್ಲದೆ ಕಲ್ಲು ಸಾಗಾಣಿಕೆ, ಮರಳು ಸಾಗಾಣಿಕೆ, ಗಣಿಗಾರಿಕೆ ಮಾಡಲು ದುಡ್ಡು ಇದ್ದವರಿಗೆ ಸಹಾಯ ಮಾಡುತ್ತಿದ್ದಾರೆ. ಈ ವಿಷಯದ ಬಗ್ಗೆ ಎಷ್ಟೋ ಸಲ ಮೇಲಾಧಿಕಾರಿಗಳಿಗೆ ಹೇಳಿದರೂ ಅರ್ಜಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ರೈತರಿಗೆ ಬಡವರಿಗೆ ಬೆದರಿಕೆ ನೀಡಿ ಜೀವನ ನಡೆಸಲು ನಂಬಿದ ಜಮೀನನ್ನ ಕಲ್ಲು ಸಾಗಾಣಿಕೆಗೆ ಇಲ್ಲ ಹಸಿರು ಉಳಿಸಿ ಪರಿಸರ ಬೆಳೆಸಿ ಅಂತ ಹೇಳಿ ಉಪಯೋಗಕ್ಕೆ ಬಾರದ ಗಿಡ ಸಸಿಗಳನ್ನ ನೆಟ್ಟು ಯಾವುದು ಸರಿಯಾಗಿ ಬೆಳೆಯುವುದಿಲ್ಲ. ಏನಾದ್ರೂ ಹೇಳಿ ಆ ಜಾಗವನ್ನ ದುಡ್ಡು ಇದ್ದವರಿಗೆ ಕಲ್ಲು ಸಾಗಾಣಿಕೆ, ಮರಳು ಸಾಗಾಣಿಕೆ ಮಾಡಲು ಕೊಡುತ್ತಾರೆ. ದಯವಿಟ್ಟು ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡಬೇಕೆಂದು ಎಲ್ಲಾ ರೈತರು ಹೇಳಿದರು. ಈ ಒಂದು ಸಭೆಯಲ್ಲಿ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಆದ ವಾಸುದೇವ್ ಮೇಟಿ ಅವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಸಂಗಣ್ಣ ಬಾಗೇವಾಡಿ, ಜಿಲ್ಲಾ ಅಧ್ಯಕ್ಷರು ಬಾಗಲಕೋಟ್ ಸಂಗಮ್ಮ ಬೇವೂರು, ತಾಲೂಕು ಅಧ್ಯಕ್ಷರು ಗಂಗಮ್ಮ ಗಾಣಿಗೇರ್, ತಾಲೂಕು ಅಧ್ಯಕ್ಷರು ಇಳಕಲ್ ಅಕ್ಕಮ್ಮ ಪಾಟೀಲ್ ಹಾಗೂ ಸಂಗಪ್ಪ ಶಡ್ಲಿಗೇರಿ, ಹನುಮಂತ ಜಗ್ಲಿ, ಮುತ್ತಪ್ಪ ಮಾದರ್, ರಂಗಪ್ಪ ಶಡ್ಲಿಗೇರಿ, ಕರಿಯಪ್ಪ ಪೂಜಾರಿ, ಶಿವಪ್ಪ ಮಾದರ್, ನಾಗಪ್ಪ ಮಾದರ್, ರಂಗಪ್ಪ ಶಡ್ಲಿಗೇರಿ, ಕರಿಯಪ್ಪ ಪೂಜೇರಿ, ಶಿವಪ್ಪ ಮಾದರ್, ನಾಗಪ್ಪ ಮಾದರ್, ಮಾಗುಂಡಪ್ಪ ನಾಗನಗೌಡ್, ನಿಂಗಪ್ಪ ಶೇರೂರ್, ಶಂಕರಪ್ಪ ಸಂಗಳತ್, ಹಿರಿಯಪ್ಪ ಹಾಗೂ ಊರಿನ ಸಮಸ್ತ ರೈತ ಬಾಂಧವರು ಉಪಸ್ಥಿತರಿದ್ದರು. ವ್ಯಾಪ್ತಿಗಳು ಬರ್ತಕ್ಕಂಥ ರೈತರು ಸುಮಾರು 40ರಿಂದ 50 ವರ್ಷ ಮೇಲ್ಪಟ್ಟು ಭೂಮಿಗಳನ್ನ ಉಳುಮೆ ಮಾಡಿಕೊಳ್ಳುತ್ತಾ ಬಂದಿದ್ದಾರೆ. ಇವತ್ತಿನ ದಿನ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ, ಪಟ್ಟಗಳನ್ನು ಕೊಡಿ ಅಂತೇಳಿ. ಆದರೆ ಸರ್ಕಾರ ಇದುವರೆಗೂ ಕೂಡ ಯಾವೊಬ್ಬ ರೈತನಿಗೆ ಪಟ್ಟ ಕೊಡ್ತಾ ಇಲ್ಲ. ಕಂದಾಯ ಮಂತ್ರಿಗಳಾದಂಥ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ಈಗಾಗಲೇ ಆದೇಶ ಮಾಡಿದ್ದೀನಿ ಅಂತೇಳಿ. ಕೆಲವಷ್ಟು ಜಿಲ್ಲೆಗಳಲ್ಲಿ ನಾನು ಸಂಚಾರ ಮಾಡಿದಾಗ ಶಾಸಕರ ನೇತೃತ್ವದಲ್ಲಿ ಸಭೆಗಳು ಆಗೇ ಇಲ್ಲ ಮತ್ತು ತಹಶೀಲ್ದಾರರು ಸಭೆಗಳನ್ನು ಕರೆದಿಲ್ಲ. ಯಾವೊಬ್ಬ ರೈತನನ್ನು ಕೂಡ ಸಂಪರ್ಕ ಮಾಡಿಲ್ಲ. ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಶೇಷವಾಗಿ ಬಹಳಷ್ಟು ಬಗರು ಪ್ರಕರಣಗಳು ಜಾಸ್ತಿ ಇದೆ. ಇದರ ಬಗ್ಗೆ ಸಂಬಂಧಪಟ್ಟಂತ ಉಸ್ತುವಾರಿ ಮಂತ್ರಿಗಳು ಹಾಗೂ ಸರ್ಕಾರ ಗಮನ ಹರಿಸಬೇಕು. ತಕ್ಷಣವೇ ರೈತರಿಗೆ ಪಟ್ಟ ಭೂಮಿಯನ್ನ ನೀಡಬೇಕು. ಒಂದು ವೇಳೆ ಇದರ ಬಗ್ಗೆ ಸರ್ಕಾರ ಏನಾದರೂ ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಸರ್ಕಾರದ ವಿರುದ್ಧ ಹೋರಾಟಗಳನ್ನ, ಚಳುವಳಿಗಳನ್ನ ರೂಪಿಸಬೇಕಾಗ್ತದೆ ಅಂತೇಳಿ ತಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ವಾಸುದೇವ್ ಮೇಟಿ, ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆಯ ರಾಜ್ಯಾಧ್ಯಕ್ಷರು.